ನೋಡಿ, ಇವತ್ತು ಗಣರಾಜ್ಯೋತ್ಸವ ದಿನ. ಆದ್ರೆ ಈ ದಿನವನ್ನು ಕೆಲವು ರಾಜಕಾರಣಿಗಳು ಯಾವ ತರ ಉಪಯೋಗಿಸ್ಕೊಳ್ತಾರೆ ಅಂದ್ರೆ ಅವರ ಪರ್ಸನಲ್ ಬ್ರ್ಯಾಂಡಿಂಗ್ಗೆ, ಅವರ ಪಾರ್ಟಿ ಪ್ರಮೋಷನ್ಗೆ. ನಿಮ್ಗೆಲ್ಲ ತಿಳಿದಿದ್ದೆ, ಗಣರಾಜ್ಯೋತ್ಸವ ದಿನ ಅಂದ್ರೆ ಇಂದು ನಮ್ಮ ರಾಜ್ಯಾಂಗ, ನಮ್ಮ ಸಂವಿಧಾನ ಜಾರಿಗೆ ಬಂದಿರುವ ದಿನ. ಸೊ ಈ ರಾಜ್ಯಾಂಗವನ್ನು ರಚಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಮಹಾನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಸೊ ಇಂಥ ಮಹಾನ್ ವ್ಯಕ್ತಿಗೆ ಎಷ್ಟೋ ಪ್ರಾಮುಖ್ಯತೆ ಇದೆ. ಇಂಥ ಅದ್ಭುತವಾದ ರಾಜ್ಯಾಂಗವನ್ನು ಬರೆದ ಮಹಾನ್ ವ್ಯಕ್ತಿಗೆ ಸೊ ಪ್ರಾಮುಖ್ಯತೆ ಕೊಟ್ಟು ಸೆಲೆಬ್ರೇಟ್ ಮಾಡುವಂತಹ ದಿನ, ಆಚರಣೆ ಮಾಡುವಂತಹ ದಿನ ಇದು ಗಣರಾಜ್ಯೋತ್ಸವ ದಿನ. ಸೊ ಈ ದಿನದಂದು ಒಂದಾನೊಂದು ಪಾರ್ಟಿ ಆಫೀಸ್ ಅಲ್ಲಿ ಗಣರಾಜ್ಯೋತ್ಸವ ದಿನ ಆಚರಣೆ ಮಾಡ್ತಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋ ಇಲ್ದೇನೆ. ಅಂದ್ರೆ ಇವ್ರಿಗೆ ಗೊತ್ತಿಲ್ಲ ಗಣರಾಜ್ಯೋತ್ಸವ ದಿನ ಅಂದ್ರೆ ಏನು ಗೊತ್ತಿಲ್ಲ, ಯಾವ್ದ್ರ ಪ್ರಾಮುಖ್ಯತೆ ಹೇಗೆ ಅಂತ ಏನು ಗೊತ್ತಿಲ್ಲ. ಸೊ ಬಟ್ ಏನಕ್ಕೆ ಆಚರಣೆ ಮಾಡ್ದಂಗೆ ಇವರು, ನಿಮ್ಗೇನಾದ್ರು ತಿಳಿದಿದೆನಾ? ಸೊ ಕೆಲವು ಮಾತುಗಳು ನಾನ್ ಕೇಳಿಸ್ಕೊಂಡಿದ್ದೇನೆಂದ್ರೆ ಇವ್ರ ಪರ್ಸನಲ್ ಪ್ರಮೋಷನ್, ಈ ಸೋಷಿಯಲ್ ಮೀಡಿಯಾದಲ್ಲಿ ಪರ್ಸನಲ್ ಪ್ರಮೋಷನ್, ಪರ್ಸನಲ್ ಬ್ರ್ಯಾಂಡಿಂಗ್, ಇವರ ಪಾರ್ಟಿ ಬ್ರ್ಯಾಂಡಿಂಗ್. ಸೊ ಇವರು ಜಸ್ಟ್ ಈ ದಿನಗಳನ್ನ, ಗಣರಾಜ್ಯೋತ್ಸವ ದಿನ ಇರ್ಬೋದು, ಸ್ವಾತಂತ್ರ್ಯ ದಿನೋತ್ಸವ ಇರ್ಬೋದು, ಗಾಂಧಿ ಜಯಂತಿ ಇರ್ಬೋದು, ಅಂಬೇಡ್ಕರ್ ಜಯಂತಿ ಇರ್ಬೋದು, ಸೊ ಇಂಥ ದಿನಗಳನ್ನೆಲ್ಲ ಇವರ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಳ್ತಿದ್ದಾರೆ. ನಿಜವಾಗ್ಲೂ ಯಾವುದೋ ವರ್ಗಕ್ಕೆ, ಯಾವುದೋ ದೇಶಕ್ಕೆ, ಯಾವುದೋ ಪೌರರಿಗೆ ಒಳಿತು ಮಾಡ್ಬೇಕಂತಾದ್ರೂ ಅನ್ಸಲ್ಲ. ಇದು ಈ ತರ ಕ್ರಿಯೆಗಳನ್ನು ನೋಡಿದ್ರೆ, ಆಚರಣೆಗಳನ್ನು ನೋಡಿದ್ರೆ, ಸೊ ಇದೆಲ್ಲ ಸ್ವಾರ್ಥದಿಂದ ಕೂಡಿರೋ ಆಚರಣೆಗಳು ಮಾತ್ರ ಅನ್ಸುತ್ತೆ. ನೀವೇ ಹೇಳ್ಬೇಕು, ಸೊ ಇದು ಯಾವ ತರ ಅಂತ ನೀವೇ ತಿಳಿಸ್ಬೇಕು. ಸೊ ಗಣರಾಜ್ಯೋತ್ಸವ ದಿನ ಅಂದ್ರೆ ಒಂದು ದೇಶಕ್ಕೆ ಅತಿ ಅದ್ಭುತವಾದ ದಿನ, ಪ್ರತಿ ಪೌರರಿಗೆ ಶಕ್ತಿ ಕೊಟ್ಟಿರುವಂತಹ ದಿನ. ಸೊ ಅವರನ್ನು ಅವರೇ ಪರಿಪಾಲಿಸಿಕೊಳ್ಳುವಂತಹ ಶಕ್ತಿಯನ್ನು ತುಂಬಿರುವ ದಿನ. ಸೊ ಇಂಥ ದಿನವನ್ನು ನಾವು ಎಷ್ಟೋ ಗರ್ವದಿಂದ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಗೌರವದಿಂದ ಆಚರಣೆ ಮಾಡಬೇಕಾಗುವಂತಹ ದಿನ. ಸೊ ಆದ್ರೆ ಅದು ಕೊರತೆ ಆಗಿದೆ ಇವತ್ತು. ಸೊ ನಾನು ಇಷ್ಟೇ ಹೇಳಕ್ ಬಯಸ್ತೀನಿ. ಸೊ ನೀವು ದೇಶದ ಪೌರರಾದವರು ಈ ದಿನದ ಪ್ರಾಮುಖ್ಯತೆ ತಿಳಿರಿ. ನಿಮ್ಗೆ ಯಾವ ತರ ಶಕ್ತಿಯನ್ನು ಕೊಡುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಸೊ ಅದ್ರ ಬಗ್ಗೆನೆ ಹೋರಾಡಿ, ಅದ್ರ ಬಗ್ಗೆನೆ ಧ್ವನಿ ಎತ್ತಿ, ಅದ್ರ ಬಗ್ಗೆ ಮಾತಾಡಿ. ಜೈ ಹಿಂದ್, ಜೈ ಕರ್ನಾಟಕ.